ನಮ್ಮ ಗ್ರಾಮದಲ್ಲಿ ಕುಡುಕರ ಹಾವಳಿ ಜಾಸ್ತಿಯಾಗಿದೆ. ದಿನಂಪ್ರತಿದಿನ ದೊಡ್ಡವರು ಚಿಕ್ಕವರು ಮಹಿಳೆಯರು ಮದ್ಯಪಾನವನ್ನ ಮಾಡಿ ಗಲಾಟೆಯನ್ನ ಮಾಡುತ್ತಿದ್ದಾರೆ. ಗ್ರಾಮದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗಿದೆ. ಆದ್ದರಿಂದ ಈ ಕೂಡಲೇ ಅಬಕಾರಿ ಅಧಿಕಾರಿಗಳು ನಮ್ಮ ಗ್ರಾಮದಲ್ಲಿನ ಮದ್ಯ ಮಾರಾಟವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಎಂದು ಒತ್ತಾಯಿಸಿ ದಾವಣಗೆರೆ ತಾಲೂಕಿನ ಚಿಕ್ಕತೊಗಲೇರಿ ಗ್ರಾಮದ ಮಹಿಳೆಯರು ಒತ್ತಾಯಿಸಿ ಮನವಿಯನ್ನ ಸಲ್ಲಿಸಿದರು. ದಾವಣಗೆರೆ ತಾಲೂಕಿನ ಚಿಕ್ಕತೊಗಲಗೆರೆ ಗ್ರಾಮದಲ್ಲಿ ಮದ್ಯಪಾನ ಮಾಡುವವರ ಸಂಖ್ಯೆ ಜಾಸ್ತಿಯಾಗಿದ್ದು, ಈ ಕೂಡಲೇ ಮದ್ಯ ಮಾರಾಟವನ್ನು ಸಂಪೂರ್ಣ ನಿಷೇಧಿಸಬೇಕೆಂದು ಮಹಿಳಾ ಸ್ವಸಹಾಯ ಸಂಘ ಹಾಗೂ ರೈತ ಸಂಘದಿಂದ ಒತ್ತಾಯಿಸಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದರು. ರೈತ ಸಂಘಕ್ಕೆ ಅಯ್ಯಯ್ಯೋ 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 ಅಬಕಾರಿ ಅಧಿಕಾರಿಗಳಿಗೆ ಅಬಕಾರಿ ಅಧಿಕಾರಿಗಳಿಗೆ ಅಬಕಾರಿ ಅಧಿಕಾರಿಗಳಿಗೆ ಅಬಕಾರಿ ಅಧಿಕಾರಿಗಳಿಗೆ ಏನೇ ಬರಲಿ. ಈ ವೇಳೆ ಗ್ರಾಮಸ್ಥರು ಅಬಕಾರಿ ಉಪ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಅಧಿಕಾರಿ ಈ ಘಟನೆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಆಮೇಲೆ ತಪ್ಪು ತಿಳ್ಕೊಬೇಡಿ, ಇದರಲ್ಲಿ ಎಷ್ಟೋ ಜನ ಈಗ ನಾನು ಮಾತಾಡ್ತಿರೋದು ಲೈವಲ್ಲಿ ಕೇಳಿಸ್ತಾ ಇದ್ದಾರೆ. ಆ ಥರ ಇನ್ಸಿಡೆಂಟ್ಗಳು ಆಗಿದ್ದಾವೆ. ಎಕ್ಸೈಸ್ನವ್ರು ಏನು ಮಾತಾಡ್ದ, ಪೊಲೀಸ್ನವ್ರು ಏನು ಮಾತಾಡಿದ್ರು ಅಂತೇಳಿ ಎಷ್ಟೋ ಜನ ಸುಮ್ಮನೆ ಪ್ಯಾಂಟ್ ಜಾಬಲ್ಲಿ ಮೊಬೈಲ್ ಈಗ ವೆರಿ ಸಿಂಪಲ್, ಈಗ ಪ್ಯಾಂಟ್ ಜಾಬಲ್ಲಿ ಆನ್ಲೈನ್ ಈಗ ಆನ್ ಮಾಡಿ ಕೇಳಿಸ್ಕೊ ಅಂತೇಳಿ ಸುಮ್ಮನೆ ನಾವು ಮಾತಾಡೋದೆಲ್ಲ ಅಲ್ಲಿ ಕೇಳಿಸ್ಕೊಳ್ತಾರೆ. ಆಮೇಲೆ ಯಾರ್ಯಾರು ಮಾತಾಡಿದ್ರು ಅಂತೇಳಿ ನಿಮ್ಮ ಈಗ ನಾಳೆ ನೀವು ಊರೊಳಗೆ ಹೋದ ತಕ್ಷಣ ನಿಮ್ಮನ್ನು ನೋಡಿ ಕ್ಯಾಕ್ರಿ ಸುಗಿಯೋದು, ಜೋರು ಮಾಡೋದು ಎಲ್ಲ ಹಳ್ಳಿಗಳಾಗ ಎಲ್ಲ ನಾವು ಹಳ್ಳಿಯಿಂದ ಬಂದಿರೋರು ನಮಗೆಲ್ಲ ಗೊತ್ತಾಗುತ್ತೆ. ಪಾಪ ನೀವು ಧೈರ್ಯ ಮಾಡಿ ಇಷ್ಟು ಜನ ಬಂದಿದ್ದೀರ ನೋಡಿ, ಎಲ್ಲ ಟಿ ವಿಲಿ ರೆಕಾರ್ಡ್ ಆಗ್ತಾ ಇದೆ ನಿಮ್ಮ ಫೋಟೋಗಳು. ಸಾಯಂಕಾಲ ಟಿ ವಿಗೆ ಬಂದರೂ ಬರ್ಬೋದು ನೀವೆಲ್ಲ. ಧೈರ್ಯವಾಗಿ ಬಂದಿದ್ದೀರಿ. ನಿಮ್ಮ ಚಿಕ್ಕತೊಗಲೇರಿ ನಿಲ್ಲಿಸೋ ಜವಾಬ್ದಾರಿ ನಮ್ಮದು ನಿಲ್ಲಿಸ್ತೀವಿ. ಕ್ರಮ ತಗೊಳ್ಳೋಕ್ಕೆ ನಮಗೆ ತಾಂತ್ರಿಕವಾಗಿ ಕಷ್ಟ. ಹೆಂಗೆ ಅಂದರೆ ನಾವು ಊರಿಗೆ ಬಂದಾಗ ಮಾರೋನ ಮನೆಯಲ್ಲಿ ಅಥವಾ ಅಂಗಡಿನಲ್ಲಿ ಒಂದಷ್ಟು ಸಬ್ಸ್ಟೆಂಟ ಸಿಗಬೇಕು. ಕೇಸ್ ಹಾಕಬೇಕು ಅಂದರೆ ಎರಡು ಒಂದು ಸಿಕ್ಕಾಗ ಏನು ಮಾಡ್ತಾರೆ, ಸ್ವಾಮಿ ನಾವು ಕುಡಿಯೋಕ್ಕೆ ಮನೆ ತಂದು ಇಟ್ಕೊಂಡಿವ್ರಿ, ನಾವು ಕುಡಿತೀವಿ ದಿನವ, ನೀವೇನು ನಮಗೆ ಬಂದು ಇದು ಮಾಡ್ತೀರ, ನಾಳೆ ನಮ್ಮ ಮೇಲೆ ಹ್ಯೂಮನ್ ರೈಟ್ ಇದೆಲ್ಲ ಮುಗೀತಾ ಸರ್? ಈಗ ಸರ್ಕಾರ ಒಂದು ಬ್ರ್ಯಾಂಡಿದ ಒಂದು ಕಾಯ್ದೆ ತಂದರೆ ನೀವು ಬಾರ್ನರ್ಗೆ ಅಷ್ಟೇ ಬರ್ಬೇಕು ಸಪ್ಲೈ, ಹೊರಗಡೆ ಹೋಗಿಲ್ಲ. ಹೌದೇನು ಸರ್? ಸಪ್ಲೈ ತಗೊಂಡು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಚಳವಳಿ ಮಂಜುನಾಥ್ ಮಣಕ್ಕೆ ನಿಲ್ಲಬೇಕು 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 ನಿಲ್ಲಬೇಕು. ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರಾದ ಶ್ರೀದೇವಿ, ಪಾರ್ವತಮ್ಮ, ಕವಿತಾ ಮಾತನಾಡಿ ತಮ್ಮ ಗ್ರಾಮದ ಕುಡುಕರ ಸಾಮ್ರಾಜ್ಯದ ಬಗ್ಗೆ ವಿವರಿಸಿದರು. ಕೊಟ್ಟು ಮದ್ಯಪಾನ ನಿಷೇಧ ಮಾಡಬೇಕು ಅಂತಂದು ಬಂದು ಎಲ್ಲ ಮಾಡಿದ್ವಿ. ಒಂದು ಸ್ವಲ್ಪ ದಿನ ಆದರೂ ಕಂಟ್ರೋಲ್ ಆಯಿತು. ಈಗ ಬೇಲಿನೇ ದ್ವಲ ಮೇತೈತಿ ಅಂದಾಗ ಗಂಡ್ಮಕ್ಳು ಊರಿನ ಗಂಡ್ಮಕ್ಳೇ ಸಪೋರ್ಟ್ ಮಾಡ್ತಾಯಿದ್ದಾರೆ, ಮಾರಿಸ್ತಾರೆ. ಈಗ ಒಂದು ಸಲ ಕುಡ್ದು ಬರೋರು ಬೇರೆ ಊರಿಗೆ ಹೋಗಿ, ಈಗ 24 ಗಂಟೆನೂ ಹೆಣ್ಣು ಗಂಡು ಕುಡ್ದು ಮಲಕ್ಯಂತ ಐತಿ. ಅದು ಅವ್ರು ಕುಡಿಯೋದಲ್ದಲೆ ಮುಂದಿನ ಮಕ್ಕಳನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತ ನಮಗೆ ಹೆದರಿಕೆ ಆಗೈತಿ. ಈ ವರ್ಷ ಭಾಳ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಗಂಡು ಮಕ್ಕಳು ಹಗಲು ರಾತ್ರಿ ಮನೆಗೆ ಸೇರಲ್ಲ, ಅಷ್ಟು ಕುಡಿತಾ ಇದ್ದಾರೆ. ದಯವಿಟ್ಟು ಇನ್ನು ಮುಂದೆ ಇದು ಮಾರಾಟ ಆಗೋಕ್ಕೆ ಅವಕಾಶನೇ ಕೊಡ್ದಂಗೆ ನಿಲ್ಲಿಸ್ಬೇಕು ಅಂತ ಕೇಳ್ಕೊಂತಾರೆ. ಬೆಳಗ್ಗೆ ಊಟನೂ ಮಾಡಿದೆ, ಟೀನೂ ಕುಡಿದೆ, ಅಷ್ಟೊತ್ತಿಗೆ ಕುಡ್ಕೊಂಬಂದು ಮಲ್ಕಂದ್ರೆ ಸರ್. ಮಧ್ಯಾಹ್ನನೂ ಊಟನೂ ಮಾಡಲ್ಲ, ರಾತ್ರಿ ನೋಡ ಬರೀ ಕುಡಿಯೋದು ಬರೀ ಅದನ್ನೇ ಮಾಡ್ತಾರೆ ಸರಿಯಾಗಿ. ಹೊಟ್ಟೆ ಸರಿ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಸರ್ ಮನೆಯಲ್ಲಿ. ಅವ್ರು ನೋಡ್ಬಿಟ್ಟು ಹತ್ರ ಹೋದ್ರೆ ಅಯ್ಯೋ ಸ್ಮೆಲ್ ಬರ್ತೈತೆ, ಅವ್ರನ್ನ ಕುಡ್ದು ಬಂದ್ರೆ ಅಂದರೆ ಅಯ್ಯ. ಹುಚ್ಚವನಹಳ್ಳಿ ಮಂಜುನಾಥ್ ಮಾತನಾಡಿ ಹಲವಾರು ಬಾರಿ ಬಂದು ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ನಾಟಕವಾಡುತ್ತಿದ್ದಾರೆ. ಬ್ರಾಂಡಿ ಮಾರುವವರ ಜೊತೆ ಇವರು ಶಾಮೀಲಾಗಿದ್ದಾರೆ. ಆದ್ದರಿಂದ ಈ ಕೂಡಲೇ ಗ್ರಾಮದಲ್ಲಿ ಮದ್ಯ ಮಾರಾಟವನ್ನ ನಿಲ್ಲಿಸಬೇಕು, ಇಲ್ಲದಿದ್ದರೆ ಚಳವಳಿ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಹಲವಾರು ಬಾರಿ ಮನವಿಯನ್ನು ಮಾಡಿದ್ರು ಸಹ ಅಬಕಾರಿ ಇಲಾಖೆ ಅಧಿಕಾರಿಗಳು ಗೊತ್ತಿದ್ರು ಗೊತ್ತಿಲ್ಲ ಥರ ನಾಟಕ ಮಾಡ್ಕೊಂಡು ಅಧಿಕಾರಿಗಳು ಕಳ್ಳ ಬ್ರಾಂಡಿ ಮಾರೋರ ಜೊತೆ ಶಾಮೀಲಾಗಿ ಕುತ್ಕೊಂಡಿದ್ದಾರೆ. ಇದು ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಈ ತಕ್ಷಣಕ್ಕೆ ವಿಶೇಷವಾಗಿ ದಾವಣಗೆರೆ ತಾಲೂಕಿನ ಚಿಕ್ಕತೊಗಲೇರಿ ಗ್ರಾಮದಲ್ಲಿ ಮಿತಿ ಮೀರಿದ ಹಾವಳಿ ಏನಿದೆ ಅದನ್ನು ನಿಲ್ಲಿಸಬೇಕು, ಇಲ್ಲದ್ರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಅಬಕಾರಿ ಅಧಿಕಾರಿ ನಾಗರಾಜಪ್ಪ, ನಮ್ಮ ಇಲಾಖೆಯಿಂದ ಪ್ರಕರಣ ಕಂಡು ಬಂದವರನ್ನ ಗಮನಿಸಿ ಕ್ರಮ ಕೈಗೊಂಡು ಮೊಕದ್ದಮೆ ದಾಖಲಿಸುತ್ತೇವೆ. ಅಲ್ಲದೆ ಈ ಘಟನೆಯ ಬಗ್ಗೆ ಈಗಾಗಲೇ ಅಧಿಕಾರಿಗಳ ಜೊತೆ ಫೋನ್ನಲ್ಲಿ ಮಾತನಾಡಿದ್ದು ಕ್ರಮ ಕೈಗೊಳ್ಳಲು ಆದೇಶ ನೀಡಿದ್ದೇನೆ ಎಂದು ತಿಳಿಸಿದರು. ಮತ್ತು ಇವತ್ತೇನು ಈ ಚಿಕ್ಕತೊಗಲೇರಿ ಅನ್ನೋ ಗ್ರಾಮದ ಇವರು ಸಾರ್ವಜನಿಕರು ಮಹಿಳೆಯರು ಬಂದಿದ್ದಾರೆ.
ಇದನ್ನು ತಕ್ಷಣ ಈಗ ನಮ್ಮ ಅಧಿಕಾರಿಗಳಿಗಾಗಲೇ ಫೋನ್ ಮೂಲಕ ಮಾತಾಡಿದ್ದೀನಿ, ಕ್ರಮ ತಗೊಳ್ಳಿಕ್ಕೆ ಎಲ್ಲ ಈಗಾಗಲೇ ಆದೇಶ ನೀಡಿದ್ದೀನಿ. ಅಕ್ರಮ ಮದ್ಯ ಕಂಡು ಬಂದರೆ ನಮಗೆ ಸಾರ್ವಜನಿಕರು ದೂರು ನೀಡಿದರೆ ನಾವು ತಕ್ಷಣ ಕ್ರಮ ಕೈಗೊಳ್ತೀವಿ ಇಲಾಖೆಗೆ, ಯಾವುದೇ ತಡ ಮಾಡದೆ.